ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಓನರ್ ಮಗಳದು ಮದ್ವೆ ಇದೆ. ಸೊ ನಾವು ಮದ್ವೆಗೆ ಹೊರಡ್ತಾ ಇದೀವಿ. ನಮ್ಮಮ್ಮ ಸೀರೆ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ಇನ್ನು ಟೈಮ್ 5 ಗಂಟೆ. ಟ್ಯೂಷನ್ ಮುಗಿಸಿ ಆಮೇಲೆ ನಾವು ರೆಡಿಯಾಗಿ ಹೊರಡೋದು. ಅಕ್ಕ ಬಂದಿಲ್ಲ ಇನ್ನು, ನಮ್ಮಕ್ಕ ಅವ್ರು ಬಂದು ನಾವು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡ್ದು, ಇವತ್ತು ಟ್ಯೂಷನ್ 5:15ಗೆ ಹೇಳಿದ್ದೀನಿ. ಬಿಕಾಸ್ 5:30ಇಂದ 7:30ಗೆ ಮುಗಿಸ್ಬಿಡೋಣ. ಸೊ 8 o'clock ಅನ್ನೋಂಗೆ ರಿಸೆಪ್ಷನಿಗೆ ಹೋದ್ರೆ ಆಗುತ್ತೆ ಅಂತ. ಈ ಬ್ಲಾಗ್ನ ಎಂಡ್ವರೆಗೂ ನೋಡ್ತಾ ಇರಿ. ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಬೇಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡುಮ್ಟಕ ಸೌಂಡ್ ಆಗ್ತಾ ಇದೆ, ಮೇ ಬಿ ನಿಮಗೆ ಕೇಳಿಸುತ್ತೆ ಅನ್ಸುತ್ತೆ. ಹಾಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡುಮ್ಟಕ ಹಾಕಿರ್ತೀನಿ, ಕೇಳ್ಕೊಳ್ಳಿ. ಗೈಸ್, ನನಗೆ ಡುಮ್ಟಕ ಸೌಂಡಿಂದ ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಸ್ವಲ್ಪ ಹೊತ್ತು ಕೇಳಕ್ಕೆ ಚೆನ್ನಾಗಿತ್ತು, ಬಟ್ ಇವರು ಕಂಟಿನ್ಯೂಸ್ ಆಗಿ ಒಂದು ½ an hour ಹೊಡಿತಾ ಇದ್ದಾರೆ. ಕೇಳೋಕ್ಕಾಗ್ತಿಲ್ಲ, ತಲೆ ನೋವ್ತಾ ಇದೆ. ನನಗಿನ್ನ ಹಾರ್ಡ್ಲಿ 10 minutes ಇದೆ. ಮಕ್ಕಳು ಬರ್ತಾರೆ, ಎಗೇನ್ ನನ್ನ ತಲೆನೋವು ವಾಪಸ್ ಬರುತ್ತೆ ಅಂತ ಬೂಸ್ಟ್ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟ್ಯೂಷನ್ಗೆ ಹೋಗಬೇಕು. ನಾನು ಟ್ಯೂಷನ್ಗೆ ಹೋಗ್ಬೇಕಾದ್ರೇ ಚೆನ್ನಾಗಿತ್ತು. ಟ್ಯೂಷನ್ ಮಾಡಂಗಾಗಿ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ಇವಾಗ. ಕೊಡ್ರಮ್ಮ. ನಮ್ಮ ಹಾಸನಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಗೈಸ್, ತುಂಬಾ ಚಳಿ. ಅದಕ್ಕೆ ಸ್ವೆಟ್ರ್ ಹಾಕೊಂಡು ಕೂತಿದ್ದೀನಿ. ಈ ಬೂಸ್ಟ್ ಕುಡ್ದಾದ್ರೂ ನನ್ನ ತಲೆನೋವು ಕಡಿಮೆ ಆದರೆ ಸಾಕಾಗಿದೆ. ಈಗ ಮಕ್ಕಳು ಬರ್ತಾರೆ, ಈ ತಲೆನೋವು ಇಟ್ಕೊಂಡು ಟ್ಯೂಷನ್ ಮಾಡೋದು ಸೀರಿಯಸ್ಲಿ ತುಂಬ ಕಷ್ಟ. ಬೇಗ ಕಡಿಮೆ ಆದರೆ ಸಾಕು. ಹುಡುಗಿನ ಚೌಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ತುಂಬ ದಿನ ಆಗೋಗಿತ್ತು ಮದುವೆಗಳನ್ನೆಲ್ಲ ನೋಡಿ, ಆ ಸಂಭ್ರಮ, ಜನ ಎಲ್ಲ ನೋಡಿ. ಬಟ್ ಇವಾಗ 1 to 3 days ಒಂಥರ ಖುಷಿ ಆಗೋದು. ಮನೆಗೆ ಯಾವಾಗ ಬಂದ್ರೂ ಒಂದು ರಾಶಿ ಜನಗಳು ಕೆಳಗಡೆ. ಲೈಕ್ ಓನರ್ ಮನೇಲಿ ತುಂಬ ಜನ ಇದ್ದರು. ಮದುವೆ ಆದಮೇಲೆ ಜನ ಇಲ್ದೆಲ್ಲ ಇರ್ತಾರ ಹೇಳಿ, ಅಷ್ಟು ಜನಗಳು ನೋಡಿ ನಂಗೊಂಥರ ಖುಷಿ ಅನಿಸ್ತಾ ಇತ್ತು. ಇವಾಗ ಮದುವೆ ಎಲ್ಲ ಮುಗಿದ್ಮೇಲೆ ಖಾಲಿ ಖಾಲಿ ಅನಿಸುತ್ತೆ ಮನೆ. ಇವರೇ ಬ್ರೈಡ್, ಇವರೇ ಮದುವೆ ಹೆಣ್ಣು. ಇವ್ರ ಕೈಲಿ ಕಾರ್ಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಅವ್ರು ಹೋಗೋ ಕಾರಿಗೆ ಒಂಥರ ಚೆನ್ನಾಗಿದೆ ನೋಡೋಕ್ಕೆ, ಖುಷಿ ಆಗ್ತಿದೆ ನನಗೆ ಮಾತ್ರ. ಆದರೆ ಇದೇನು ಕುಕ್ಕೆನ ಹುಡುಗಂಗೆ ಒರೆಸಿದ್ದಾರೆ, ಅದು ಒಂದು ಗೊತ್ತಾಗಲಿಲ್ಲ. ನಮ್ಮ ಕಡೆ ಹುಡುಗಿರೇ ಎತ್ಕೊಳ್ಳೋದು, ಅಂದರೆ ಹುಡುಗನ ತಂಗಿ. ಬಟ್ ಹುಡುಗಿರ ಕಡೆ ಯಾರು ಎತ್ಕೊತಾರೆ ನನಗೂ ಗೊತ್ತಿಲ್ಲ ಪ್ರಾಪರಾಗಿ. ಬಟ್ ಇಲ್ಲಿ ಹುಡುಗ ಎತ್ಕೊಂಡಿದ್ದಾರೆ. ಮೇ ಬಿ ಇವರು ಹುಡುಗಿ ಅಣ್ಣ ಅಂತ ನನಗನ್ಸುತ್ತೆ, ಏನೋ ನನಗೂ ಪ್ರಾಪರಾಗಿ ಗೊತ್ತಿಲ್ಲ. ಓಡ್ತಾವ ನಡೀರಿ, ನಾ ಮೇಲೆ ಓದ್ಕೊಳ್ಳರಂತೆ. ಸಾಕಲ್ವ, ಹೋಗ್ಲ ನೋಡ್ತಾರ ಪಾಪ ಈ ಹುಡುಗಿ.
ನೋಡಿ ಗೈಸ್, ನಾನು ಪೇದೆ ನಾನು ಗುಲ್ಟು ಅಂತ ಬರ್ತಾರೆ ನನ್ನ ತಮ್ಮ. ಪ್ರಭುಗಳೇ, ನೀವು ಹೋಗಿ ತೆಗಿಯೋಗಿ ಬುಕ್ಸ್ನ. ಹುಡುಗಿನ ಕರ್ಕೊಂಡು ಮದುವೆ ಮನೆಯವರೆಲ್ಲರೂ ಹೋದರು. ಅದಕ್ಕೆ ನಾನು ಇವಾಗ ಟ್ಯೂಷನ್ ಮಾಡೋಣ ಅಂತ ಬಂದೆ. ಎಲ್ಲ ಮಕ್ಕಳು ಇನ್ನೂ ಬಂದಿರಲಿಲ್ಲ. ಒಂದು 4 to 5 ಮೆಂಬರ್ಸ್ ಬಂದಿದ್ದರು. 8 ಜನ ಬರ್ತಾರೆ ನಮ್ಮ ಟ್ಯೂಷನಿಗೆ. ಫಸ್ಟೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅನಿಸೋದು ನನಗೆ, ಬಟ್ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದೆ. ಮಕ್ಕಳು ಬಂದಿಲ್ಲ ಅಂದ್ರೇ ನನಗೆ ಬೇಜಾರಾಗುತ್ತೆ. ಸಂಡೇಸ್ ಕೂಡ ಇವರಿಲ್ಲ ಅಂದರೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತೆ. ಬಟ್ ಇವರಿದ್ದಾಗಲೇ ಎಷ್ಟು ಪ್ರೆಷರ್, ಎಷ್ಟು ಹಿಂಸೆ ಅನಿಸುತ್ತೆ. ಬಟ್ ಮಕ್ಕಳಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮನೇಲಿ. ಅದಕ್ಕೆ ಟ್ಯೂಷನ್ನ ಮುಗಿಸ್ದೆ ಗೈಸ್. 7:30 ಆಗಿದೆ ಟೈಮು. ಟ್ಯೂಷನ್ ಮಕ್ಕಳೆಲ್ಲರೂ ಹೋದರು. ಇವಾಗ ನಾನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ನಾನಿವತ್ತು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ನಮ್ಮ ಚಿಕ್ಕಪ್ಪನ ಮದುವೆಗೆ ತಗೊಂಡಿದ್ದು. ಮೇ ಬಿ 2 years ಬ್ಯಾಕ್ ಅನಿಸುತ್ತೆ. ಮದುವೆ ಮುಗಿದ್ಮೇಲೆ ಮತ್ತೆ ಇವತ್ತೇ ನಾನು ಫಸ್ಟ್ ಹಾಕ್ತಾ ಇರೋದು. 2 ವರ್ಷಕ್ಕೆ ಒಂದ್ಸತಿ ಒಂದೊಂದು ಡ್ರೆಸ್ನ ಯೂಸ್ ಮಾಡ್ತೀನಿ. ಗೈಸ್, ಕರ್ಲ್ ಮಾಡಬೇಕು ಅಂತ ಅನ್ನಿಸ್ತು ಹೇರ್ಸ್ನ, ಅದಕ್ಕೆ ಕರ್ಲ್ ಮಾಡ್ಕೋತಾ ಇದ್ದೀನಿ. ಲೆಟ್ಸ್ ಟ್ರೈ. ಈ ಸೈಡ್ ಟ್ರೈ ಮಾಡೋಣ ಇವಾಗ. ನನಗೂ ಪ್ರಾಪರಾಗಿ ಕರ್ಲಿಂಗ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ನನಗೆ ತಿಳಿದ ಮಟ್ಟಿಗೆ ಮಾಡ್ತಾ ಇದ್ದೀನಿ. ನಂದೇ ನ್ಯಾಚುರಲ್ ಆಗಿ ಕರ್ಲಿ ಹೇರ್ಸ್, ಬಟ್ ಪೂರ್ತಿ ಕರ್ಲ್ ಇಲ್ಲ ನನಗೆ. ಪೂರ್ತಿ ಕರ್ಲ್ ಇದ್ರೇ ಇಷ್ಟ, ಅದಕ್ಕೆ ಇವತ್ತು ಕರ್ಲ್ ಮಾಡ್ಕೊತಾ ಇದ್ದೀನಿ. ಒಂಥರ ನನಗೆ ಸ್ಟ್ರೈಟ್ ಹೇರ್ಸ್ಗಿಂತ ಕರ್ಲಿ ಹೇರ್ಸ್ ಮೇಲೆ ಲವ್ ಜಾಸ್ತಿ. ನನ್ನ ಹೇರ್ಸ್ನ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಬಟ್ ಇದು ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ ಕರ್ಲಿಂಗು. ಒಂದೊಂದು ಸತಿ ಯಾಕಾದರೂ ಬೇಕು ಈ ಕರ್ಲ್ ಮಾಡ್ಕೊಳ್ಳೋದೆಲ್ಲ ಅನಿಸುತ್ತೆ. ಬಟ್ ಇವತ್ತೇನೋ ತುಂಬ ಆಸೆಯಿಂದ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಎಲ್ಲಿಗೂ ಕರ್ಲ್ ಮಾಡ್ಕೊಂಡು ಹೋಗಲ್ಲ, ನನ್ನ ಹೇರ್ಸೇ ಫುಲ್ ಕರ್ಲಿ ಆಗಿದೆ. ಬಟ್ ಇವತ್ತು ಪೂರ್ತಿ ಕರ್ಲ್ ಮಾಡ್ಕೊಂಡು ಹೋಗ್ಬೇಕಂತ ಆಸೆ ಆಗ್ತಾಯಿತ್ತು. ನೋಡೋಣ, ಟೈಮ್ ಜಾಸ್ತಿ ಇಲ್ಲ ನನಗೆ, ಆದರೆ ಮಾಡ್ತೀನಿ. ಇಲ್ಲ ಅಂತಂದರೆ ಏನು ಮಾಡೋದು ಯೋಚನೆ ಮಾಡಬೇಕು. ಇದು ಯಾಕೋ ಚೆನ್ನಾಗೇ ಬರ್ತಿಲ್ಲ, ಹೇಗೇಗೋ ಕಾಣಿಸ್ತಾ ಇದೆ. ಹಿಪ್ಪಿ ನೂಡಲ್ಸ್ ಥರ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಅದೇ ಥರ ಇಲ್ವಾ? ಗೈಸ್, ನನಗೆ ಕರ್ಲಿ ಹೇರ್ಸ್ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮಿಂದ ಈ ಕರ್ಲ್ ಮಾಡ್ಕೊಳ್ಳೋದ ಬೇಡವಾ? ಗೈಸ್, ಪೂರ್ತಿ ಕೂದಲೆಲ್ಲ ಕರ್ಲ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಜಸ್ಟ್ ಮುಂದೆ ಬಿಡೋ ಹೇರ್ಸ್ನ ಮಾತ್ರ ಕರ್ಲ್ ಮಾಡ್ತಾ ಇದ್ದೀನಿ. ಹಾಂ, ನಮ್ಮ ಕುಕ್ಕರು ಕೂಗ್ ಹೋಗ್ತೈತೆ. ಬರೀ ಮುಂದೆ ಬಿಡೋ ಕೂದಲಿಗೆ ಮಾತ್ರ ಕರ್ಲ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಟೈಮ್ ಕೂಡ ಜಾಸ್ತಿ ಇಲ್ಲ, ಅದಕ್ಕೆ ಈಗ ಈ ಕೂದಲಿಗೆ ಮಾಡಕ್ಕೆ ಭಯ ಆಗುತ್ತೆ, ಎಲ್ಲಿ ಸುಟ್ಕೊಂಡ್ಬಿಡ್ತೀನೋ ಅಂತ. ಆದರೂ ಧೈರ್ಯ ಮಾಡಿ ಮಾಡ್ಕೊತಾ ಇದ್ದೀನಿ. ಆಯ್ತು, ಹೆಂಗೋ ಬಂತು ಗೈಸ್ತು. ನಂಗೆ ಚೂರು ಇಷ್ಟ ಆಗ್ತಿಲ್ಲ, ಯಾವ ಕರ್ಲು ಬೇಡ, ಏನು ಬೇಡ. ಮದ್ವೆಗೆ ಈ ತರ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಅಕ್ಕನ ತೋರಿಸ್ತೀನಿ ಬನ್ನಿ. ಹಿಯರ್ ದಿ ಲೇಡೀಸ್. ಇವರು ಮೊದಲನೇ ಆಂಟಿ, ಶೀಸ್ ಸೆಕೆಂಡ್ ಆಂಟಿ.
ನಮ್ಮ ಚಿಕ್ಕಮ್ಮ ನಮ್ಮಮ್ಮ. ಗೈಸ್ ಹೊರಡ್ತಾ ಇದ್ದೀವಿ. ಮಳೆ ಬಂದಿರೋ ಕಾರಣ ಎಲ್ಲರೂ ಅವರವರ ಏನು ಡ್ರೆಸ್ ಸ್ಯಾರಿನ ಮೇಲೆ ಎತ್ಕೊಂಡು ನಡೀತಾ ಇದ್ದೀವಿ. ಇನ್ನೇನು ಹೋಗ್ಬಿಟ್ರೆ ಲೈಟಾಗಿ ಮಳೆ ಬರ್ತಾಯಿದೆ ಗೈಸ್, ಉದುರುತ್ತಾ ಇದೆ ಅಷ್ಟೇ. ಮದುವೆ ಮನೆ ನಾಳೆ ಅಷ್ಟೊತ್ತಿಗೆ ಫುಲ್ ಖಾಲಿ ಆಗೋಗುತ್ತೆ. ಬಿಕಾಸ್ ಹುಡುಗಿ ಮನೇಲಿ ಎಲ್ಲ ಖಾಲಿ ಖಾಲಿ ಅನಿಸುತ್ತೆ, ಹುಡುಗನ ಮನೇಲಿ ಫುಲ್ ಜೋಶು, ಎಂಜಾಯ್ಮೆಂಟ್, ತುಂಬ ಖುಷಿಯಾಗಿ ವೆಲ್ಕಮ್ ಮಾಡ್ಕೋತಾರೆ. ಬಟ್ ಹುಡುಗಿ ಮನೆಯವರೇ ಬೇಜಾರಿಂದ ಕಳಿಸ್ಕೊಡ್ಬೇಕು. ಗೈಸ್ ಮುಯ್ ಕಾರ್ಡ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಅಂಗಡಿಗೆ. ಮಳೆ ನಿಧಾನಕ್ಕೆ ಬರ್ತಾ ಇತ್ತು, ಫುಲ್ ಲೈಟಾಗಿ. ಹಾಗೆ ಹೋಗ್ತಾ ಹೋಗ್ತಾ ಫುಲ್ ಜೋರಾಗೋಯ್ತು. ಎದ್ನೋ ಬಿದ್ನೋ ಅಂತ ಓಡ್ ಬಂದುಬಿಟ್ವಿ ಅಂಗಡಿ ಹತ್ರಕ್ಕೆ. ಅಕ್ಕ, ಜೀಜು, ಹಾಗೆ ಮೋಕಿ, ನಮ್ಮ ಅತ್ತೆ, ವಿನು ಅಣ್ಣ, ನಾನು, ಅಮ್ಮ, ಅಕ್ಕ ಎಲ್ಲರೂ ಹೋಗ್ತಾಯಿದ್ದೀವಿ ಮದುವೆಗೆ. ಅವ್ರ ಕಾರಲ್ಲಿ ಬಂದಿದ್ದರು, ಅವ್ರ ಕಾರ್ ತೊಗೊಂಡು. ಸೊ ನಾವೆಲ್ಲರೂ ಒಟ್ಟಿಗೆ ಮದುವೆಗೆ ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡಿ, ಹಾಗೆ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇವಾಗ ಹೋಗೋಣ ಬನ್ನಿ. ಇಲ್ಲ ಇದ್ದಾವೆ ನಾರು ಆಯ್ತಾನೆ ಕವರು. ಎಲ್ಲೋಯ್ತದ ಮೆಂಟ್ಲ ತಡೆಯೋಣ. ನನ್ನ ಬಟ್ಟೆಲ್ಲ ನೆಂದೋಗುತ್ತೆ, ಮೇಲಕ್ಕೆ ಎತ್ಕೊಂಡು ಹೋಗ್ಬೇಕು. ಈ ಕರ್ಮಗಳನ್ನ ನೋಡಕ್ಕಾಗಲ್ಲ. ಗೈಸ್ ಫುಲ್ ಮಳೆ ಬರ್ತಾ ಇದೆ, ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಆದರೂ ಈ ಫಂಕ್ಷನ್ಗಳ ಟೈಮಲ್ಲಿ ಮಳೆ ಬಂದುಬಿಟ್ರೆ ತುಂಬ ಹಿಂಸೆ ಗೈಸ್. ಹಾಸನಲ್ಲಂತೂ ಮಳೆ ಬಿಡ್ದಲೇ ಬರ್ತಾ ಇದೆ. ಜೋರಾಗಿ ಬಂದು ನಿಂತೋಗ್ಬಿಟ್ರೆ ಒಂಥರ ಸೋನೆ ಉದುರುತ್ತಾನೇ ಇರುತ್ತೆ. ಬೆಳಗ್ಗೆನೇ ಬರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ನಾವು ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರ್ಗೆ ಎಲ್ಲರಿಗೂ ಪ್ರಾಬ್ಲಮ್ಮೇ. ಕಾರಿನವ್ರಿಗೆಲ್ಲ ಪರವಾಗಿಲ್ಲ, ಬಟ್ ನಮ್ಮ ಥರ 2 ವೀಲರ್ಸ್ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆದರೂ ಹೇಗೋ ಇವತ್ತು ಅಕ್ಕ ಜೀಜು ಜೊತೆ ಬಂದಿದ್ದು ಕಾರಲ್ಲಿ. ಮದುವೆ ಚೌಟ್ರಿಗೆ ಬಂದು ತಲುಪಿದ್ವಿ. ನಾವು ಚೌಟ್ರಿ ಒಳಗೆ ಬಂದ ತಕ್ಷಣನೇ ಗಂಡು ಹೆಣ್ಣು ರಿಸೆಪ್ಷನಿಗೆ ಬಂದು ನಿಂತ್ಕೊಂಡ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ರು. ಹಾಗೆ ಚೌಟ್ರಿ ಕೂಡ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿತ್ತು ಚೌಟ್ರಿ. ಇದು RV ಕನ್ವೆನ್ಷನ್ ಹಾಲ್. ಇದು ಲೊಕೇಟ್ ಆಗಿರೋದು ದಾಸರಕೊಪ್ಪಲಲ್ಲಿ. ಈ ಚೌಟ್ರಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಗೊತ್ತಿರಲಿಲ್ಲ ಈ ಚೌಟ್ರಿ ಇಷ್ಟು ಚೆನ್ನಾಗಿದೆ ಅಂತ. ಇಟ್ ವಾಸ್ ಬ್ಯೂಟಿಫುಲ್, ಸಿಂಪಲ್ ಆಗಿ ಚೆನ್ನಾಗಿತ್ತು. ನೋಡಿ ಗೈಸ್, ಗಂಡು ಹೆಣ್ಣು, ಹೆಣ್ಣಿನ ತಮ್ಮ ಇನ್ ಒನ್ ಫ್ರೇಮ್. ಗೈಸ್ ರಿಸೆಪ್ಷನ್ ಸ್ಟಾರ್ಟ್ ಆದ ತಕ್ಷಣ ತುಂಬ ಜನ ಹೋಗಿ ಕ್ಯೂ ಅಲ್ಲಿ ನಿಂತಿದ್ರು. ಅದಕ್ಕೆ ನಾವು ಹುಡುಗಿ ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಸ್ನ ನೋಡಿಕೊಂಡು ಕೂತಿದ್ದೀವಿ. ಸ್ವಲ್ಪ ಜನ ಎಲ್ಲರೂ ಕಡಿಮೆ ಆಗಲಿ ಆಮೇಲೆ ಹೋಗೋಣ ಅಂತ. 10 ಮಿನಿಟ್ಸ್ ಆದಮೇಲೆ ಜನಗಳೆಲ್ಲ ಕಡಿಮೆ ಆದರು. ಅದಕ್ಕೆ ಹೋಗಿ ರಿಸೆಪ್ಷನಿಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ತುಂಬ ದಿನಗಳಾಗೋಗಿತ್ತು ಈ ಥರ ಮದುವೆ ಇವೆಂಟ್ಸ್ನ ನಾನು ಅಟೆಂಡ್ ಮಾಡಿ. ನಮ್ಮ ಮನೇಲಂತೂ ಸದ್ಯಕ್ಕೆ ಯಾವುದು ಮದುವೆಗಳಿಲ್ಲ. ಹಾಗೆ ಮದುವೆ ಫಂಕ್ಷನ್ಸಿಗೆ ಹೋಗಿ ಕೂಡ ಸಿಕ್ಕಾಪಟ್ಟೆ ದಿನಗಳಾಗೋಗಿತ್ತು. ನನಗೊಂಥರ ಖುಷಿ ಆಯಿತು ಈ ಮದುವೆ. ಲಾಂಗ್ ಟೈಮ್ ಆದಮೇಲೆ ಹೋಗಿದ್ದಕ್ಕೋ ಇಲ್ಲ ಅಂತಂದರೆ ನಮ್ಮ ಓನರ್ ಮಗಳದೇ ಮದುವೆ ಏನೋ ನಮ್ಮವಳು ಅನ್ನೋ ಫೀಲಿಂಗ್ ಜಾಸ್ತಿ ಇತ್ತು. ಸೊ ಹೋದ್ವಿ, ಮದುವೆ ವಾಸ್ ಗುಡ್. ನೆಕ್ಸ್ಟ್ ಊಟ ಹೇಗಿರುತ್ತೆ ಅಂತ ನೋಡಬೇಕು. ಮದುವೆಯಲ್ಲಿ ಡೆಕೋರೇಷನ್ ಗಂಡು ಹೆಣ್ಣು ಎಷ್ಟು ಇಂಪಾರ್ಟೆಂಟೋ ಊಟನೂ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇವಾಗ ಊಟಕ್ಕೆ ಬಂದಿದ್ದೀವಿ. ಗೈಸ್ ಫೈನಲಿ ಟೇಬಲ್ ಸಿಕ್ತು, ಬಂದು ಕೂತಿದ್ದೀವಿ. ಇವಾಗ ಶ್ರಾವಣ ಬೇರೆ, ನಾನ್ ವೆಜ್ ತಿಂತಾ ಇಲ್ಲ. 1 ತಿಂಗಳು ಪೂರ್ತಿ ವೆಜ್ಜಲ್ಲೇ ತಳ್ಳಬೇಕು. ವೆಜ್ಜಲ್ಲೂ ಒಂದು ರಾಶಿ ವೆರೈಟೀಸ್ ಇದೆ, ನಾನ್ ವೆಜ್ಗಿಂತ ವೆಜ್ಜಲ್ಲೇ ಜಾಸ್ತಿ ವೆರೈಟೀಸ್ ಇರೋದು. ಅದಕ್ಕೆ ಖುಷಿಯಾಗಿ ತಿಂತಾ ಇದ್ದೆ. ಹಾಗೆ ನಾನು ನಿಮಗೆಲ್ಲ ನೆನಪಿದ್ಯಾ, ನಾವು ಚೈಲ್ಡ್ಹುಡ್ಡಲ್ಲಿ ಯಾವ್ದಾದ್ರು ಮದುವೆಗೆ ಹೋದರೆ ಈ ಥರ ವೀಡಿಯೋಗ್ರಾಫರ್ಸ್ ಬಂದಾಗ ಯಾವ ಥರ ಪೋಸ್ ಕೊಡ್ತಿದ್ವಿ ಊಟ ಮಾಡ್ಬೇಕಾರೆ ಅಂತ. ನನಗೆ ಅವ್ರು ಬಂದು ವೀಡಿಯೋ ಮಾಡ್ತಿದ್ರೆ ಅದೇ ನೆನಪಾಗ್ತಿತ್ತು. ನಾವು ಚಿಕ್ಕದ್ರಲ್ಲಂತೂ ಅದ್ಭುತವಾಗಿ ಪೋಸ್ಗಳು ಕೊಡ್ತಾ ಇದ್ವಿ.
ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ನೀವು ಚಿಕ್ಕದ್ರಲ್ಲಿ ಅದೇ ಥರ ಪೋಸ್ ಕೊಟ್ಟಿದ್ರೆ ಚೈಲ್ಡ್ಹುಡ್ ಅಂತ ಒಂದು ಕಮೆಂಟ್ ಹಾಕಿ. ಹಾಗೆ ಪಲಾವ್ ಕೂಡ ತುಂಬ ಚೆನ್ನಾಗಿತ್ತು ಗೈಸ್. ಊಟ ಎಲ್ಲ ಮುಗೀತು. ಊಟ ಮಾತ್ರ ಸೂಪರ್ ಆಗಿತ್ತು. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಏನಣ್ಣ ನೀನು ಬೇಕಾದ್ರೆ ಬಾ ನನ್ನ ಬ್ಲಾಗಿಗೆ, ಯಾಕಂಗೆ ಆಡ್ತೀಯ? ಆರ್ ವಿ ಕಲ್ಯಾಣ ಮಂಟಪ ಗೈಸ್, ಇವತ್ತು ಮದುವೆ ಇದ್ದಿದ್ದು ಆರ್ ವಿ ಕಲ್ಯಾಣ ಮಂಟಪದಲ್ಲಿ. ಈ ಚಂದನ ಮ್ಯಾಮು ಮದುವೆ ಎಲ್ಲ ಮುಗಿದ್ಮೇಲೆ ಕುದ್ದು ಬಿಟ್ಕೊಂಡು ಮೆರೀತಾ ಇದ್ದಾರೆ. ಚೆನ್ನಾಗಿತ್ತು ಮದುವೆ, ಊಟನೂ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಮಳೆ ಬಂದು ಡ್ರೆಸ್ ಎಲ್ಲ ನೆಂದೋಗ್ತಾ ಇದೆ. ವಿಡಿಯೋ ಇಲ್ಲಿಗೆ ಏನು ಮಾಡ್ತೀರಣ್ಣ? ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಲ್ಗುಣಿ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.